ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ನಾನು ಬೆಳಗ್ಗೆನೇ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವಳು ಬೇಗನೆ ಪೂಜೆಯನ್ನು ಮಾಡತ್ತಾಳ ಅಂತ ಅನ್ನತ್ತೀರಿ. ನಾನು ಇವತ್ತು ಗ್ಯಾಸ್ ಸ್ಟವ್ನ ಚೇಂಜ್ ಮಾಡಿದ್ದೆ, ಯಾಕಂದ್ರೆ ಅದು ಹಾಳಾಗಿತ್ತಂತ ಹೇಳಿ ನಾನು ಬೇರೆ ಗ್ಯಾಸನ್ನು ತಂದಿದ್ದೆ. ಅದರದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಶಾಸ್ತ್ರ ಅದು. ಯಾಕಪ್ಪ ಅಂದ್ರೆ ಏನೋ ಹೊಸ ವಸ್ತು ತಂದರು ಪೂಜೆಯನ್ನು ಮಾಡಿ ಆಮೇಲೆ ಅದಕ್ಕೆ ಗ್ಯಾಸ್ ಸ್ಟವನ್ನು ಹೊತ್ತಿಸ್ತೀವಿ. ಏನೋ ಆದರೂ ವಸ್ತು ಆದ್ರೆ ಭೀ ಅದೇ ರೀತಿಯೇ ಮಾಡ್ತೀವಿ ನಾವು. ಹಾಗೆ ನಾನು ಇಲ್ಲಿ ಹಾಲನ್ನು ಕಾಯಿಸೋಕ್ಕಿಟ್ಟಿದ್ದೆ. ಯಾಕಪ್ಪ ಅಂದ್ರೆ ಮೊದಲ ಸಲ ನಾನು ಗ್ಯಾಸ್ ಸ್ಟವ್ ಹೊತ್ತಿಸ್ತಾ ಇದ್ದೆ ಅಂಥೇಳಿ ಹಾಲನ್ನು ಕಾಯಿಸ್ತಾ ಇದ್ದೆ. ಮತ್ತು ಇಲ್ಲಿ ನಾನು ನನ್ನ ಮುಖ ನೀವು ಯಾರೂ ನೋಡಿಲ್ಲ, ನಾನು ಹಾಕಿದ್ದೆ ಕರೆ ಅದು ಕ್ಲಿಯರ್ ಆಗಿಲ್ಲ. ಇವತ್ತು ನಾನು ನನ್ನ ಫೇಸನ್ನು ಹಾಕ್ತಾಯಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂಥೇಳಿ ನಾನು ಪೂಜಾಕಂತ ಹೇಳಿ ಗಿಡದಿಂದ ಹೂವನ್ನು ಕಿತ್ಕೊಂಡು ಬಂದೆ. ನನಗೆ ಫೇಸ್ ಹಾಕೋಕ್ಕೆ ಇಷ್ಟನೇ ಇರಲಿಲ್ಲ. ಯಾವಾಗೂ ನಾನು ಅಡುಗೆ ಮಾಡೋದು ಪೂಜೆ ಮಾಡೋದು ಅಷ್ಟೇ ಹಾಕ್ತಿದ್ದೆ. ಇವತ್ತೇ ನಾನು ನಮ್ಮ ಮನೆ ಮುಂದಿನ ವಾತಾವರಣ ಎಲ್ಲ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಮ್ಮ ಮನೆ ವಾತಾವರಣ ಹೇಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಫೇಸ ರಿವ್ಯೂ ಮಾಡಿದ್ದೀನಿ. ಬೆಳಗ್ಗೆ ಗ್ಯಾಸ್ ಸ್ಟವ್ದ ಪೂಜೆಯನ್ನು ಮಾಡಿಕೊಂಡ ಆಮೇಲೆ ಅಂಗಳ ಕಸ ಎಲ್ಲ ಹೊಡೆದ ರಂಗೋಲಿಯನ್ನು ಹಾಕೊಳ್ಳಕತ್ತಿದ್ದೆ ನಾನು. ಇವತ್ತು ಯಾಕಪ್ಪ ನಾನು ಬೇಗನೆ ಕೆಲಸ ಮಾಡೋಕತ್ತಿದ್ದೆ ಅಂದರೆ ನಮ್ದು ದೊಡ್ಡ ಮಾಮಾರ್ದ ಮನಿದ ಸ್ಲ್ಯಾಬ್ ಹಾಕೋರಿದ್ರು. ಅದಕ್ಕೆ ಬೇಗನೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಈಗ ಒಂದು ಸ್ಟ್ರಾಂಗ್ ಟೀಯನ್ನು ಕುಡಿದೆ. ನಾನು ಬ್ಲ್ಯಾಕ್ ಟೀಯನ್ನು ಕುಡಿತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಂಗೆ ಬ್ಲ್ಯಾಕ್ ಟೀನೇ ಇಷ್ಟ. ಹಾಲಿರೋದ್ರ ಭೀ ನಂಗೆ ಇಷ್ಟನೇ ಆಗೋಲ್ಲ. ಬ್ಲ್ಯಾಕ್ ಟೀನೇ ನಾನು ಬೆಳಗ್ಗೆ ಕುಡಿತೀನಿ. ಒಮ್ಮೊಮ್ಮೆ ಮಾತ್ರ ಹಾಲು ಹಾಕಿ ಟೀ ಕುಡಿತೀನಿ. ಮತ್ತು ನಾನು ಇಲ್ಲಿ ನಾಷ್ಟಕ್ಕಂತ ಹೇಳಿ ಚಪಾತಿ ಒಗ್ಗರಣೆ ಮಾಡಿದ್ದೆ. ಆ ವಿಡಿಯೋನ ನಿನ್ನೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಹೇಳ್ರಿ. ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.